ನವದಂಪತಿಗಳಾದ ಅನುಪಮಾ ಹಾಗೂ ನಿರಂಜನ್ ಅವನ ಗೆಳೆಯರೆಲ್ಲರೂ ಸೇರಿ ಡ್ರಿಂಕ್ಸ್ ಮಾಡಿ ನಿರಂಜನ್ ರೂಮ್ಗೆ ತೆರಳಿದಾಗ ಗೆಳೆಯರೆಲ್ಲ ಸೇರಿ ಅನುಪಮಳ ತುಲ್ಲು ಕೇದು ಚಿಂದಿ ಆಗಿಸಿದ್ದು. ಫ್ರೆಂಡ್ಸ್, ಇದೊಂದು ನಿಜವಾದ ಸ್ಟೋರಿ. ನನ್ನ ಒಬ್ಬ ಗೆಳೆಯನ ಹೆಸರು ನಿರಂಜನ್. ಅವನು ಮೂಲತಃ ಮೈಸೂರ್ನವನು. ಓದಿರುವುದು ಬಿ ಎಲೆಕ್ಟ್ರಾನಿಕ್ಸ್. ಬೆಂಗಳೂರಿನ ಅರಕೆರೆಯಲ್ಲಿ ರೂಮ್ ಮಾಡಿ ಉಳಿದಿದ್ದ. ಹಾಗೂ ಇನ್ನು 3-4 ಜನ ಬಾಯ್ಸ್ ಗ್ಯಾಂಗ್ ಇತ್ತು. ಅದರಲ್ಲಂತೂ ಒಂದಿಬ್ಬರು ಪಡ್ಡೆಗಳೇ. ಗೆಳೆಯ ನಿರಂಜನ್ ಬಿ ಓದಿ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ನಾನು ರೂಮ್ಗೆ ಹೋಗುತ್ತಿದ್ದೆವು. ವೀಕೆಂಡ್ ಬಂದರೆ ಡ್ರಿಂಕ್ಸ್ ಮಾಡುತ್ತಿದ್ದೆವು ಅಷ್ಟೇ ಅಲ್ಲ. ಕ್ರೈಸ್ಟ್ ಕಾಲೇಜು ಮತ್ತು ಸುರಾನಾ ಕಾಲೇಜುನ ಕೆಲವು ಕಾಲ್ ಗರ್ಲ್ಸ್ ಹುಡುಗಿಯರನ್ನ ಒಂದೊಂದು ವೀಕೆಂಡ್ ಕರೆಯಿಸಿ 2000-3000 ಕೊಟ್ಟು ಅವಳ ತುಲ್ಲು ಮತ್ತು ತಿಕ ಚೆನ್ನಾಗಿ ಕೇದು ಮಸ್ತ್ ಮಜಾ ಮಾಡಿ ಅವರನ್ನು ಕಳುಹಿಸುತ್ತಿದ್ದರು. ಕೆಲವು ಬಾರಿ ಆಂಟಿಯರನ್ನ ಕರೆಸಿಕೊಂಡು ಮಸ್ತ್ ಮಜಾ ಮಾಡುತ್ತಿದ್ದೆವು. ಕೇರಳದ ನರ್ಸಿಂಗ್ ಯುವತಿಯರಂತೂ ಸೆಕ್ಸಿ ಆಗಿದ್ದು ಕಾಂಡೋಮ್ ಇಲ್ಲದೆ ಕೇಯಿಸಿಕೊಳ್ಳುತ್ತಿದ್ದರು. ಆಹಾ, ಆ ಹಳೆಯ ದಿನವನ್ನು ನೆನೆಸಿಕೊಂಡರೆ ಮಲಗಿದ್ದ ತಮ್ಮ ತುಣ್ಣೆ ಎದ್ದು ನೃತ್ಯ ಮಾಡಿ ವಾಂತಿ ಮಾಡಿಕೊಳ್ಳುವನು. ನಿರಂಜನನ ಇನ್ನಿತರ 3 ಗೆಳೆಯರು ನಿರಂಜನ ಯಾವುದೇ ಯುವತಿಯನ್ನು ಗೆಳೆತನ ಮಾಡಿಕೊಂಡರೆ ಅವರಿಬ್ಬರೂ ಸಹ ಆ ಯುವತಿಯರೊಂದಿಗೆ ಗೆಳೆತನ ಹಾಗೂ ದೈಹಿಕ ಸುಖವನ್ನು ಅನುಭವಿಸಿ ಎಂಜಾಯ್ ಮಾಡುತ್ತಿದ್ದರು. ಹೀಗೆ ಗೆಳೆಯ ನಿರಂಜನನ ಮದುವೆಯ ಪ್ರಸ್ತಾಪ ಬಂದು ಮನೆಯಲ್ಲಿ ಅವನಿಗೆ ಒಂದು ಸುಂದರಾಂಗಿಯೂ ಅತಿಯಾದ ಸುರದ್ರೂಪಿಯೂ ಆದ ಅನುಪಮಾ ಎಂಬ ಹುಡುಗಿಯೊಂದಿಗೆ ಮದುವೆಯಾಯಿತು. ಅನುಪಮಾ ನೋಡಲು ತುಂಬಾ ಸಖತ್ ಆಗಿದ್ದಾಳೆ. ಫಾರ್ವರ್ಡ್ ಆಗಿದ್ದಳು. ತುಂಬಾ ಮಾಡ್ರನ್ ಆಗಿದ್ದಳು. ಮಾಡ್ರನ್ ಡ್ರೆಸ್ ಹಾಕುತ್ತಿದ್ದಳು. ನಿರಂಜನ್ನ ಇತರ ಗೆಳೆಯರಿಗೆಲ್ಲ ಅವನ ಹೊಸ ಹೆಂಡತಿಯ ಮೇಲೆ ತುಂಬಾ ಮೋಹವಾಯಿತು. ಕಾರಣ ಅವಳು ತುಂಬಾ ಅದ್ಭುತವಾದ ಸುಂದರತೆ, ಮೈ ಮಾಟ, ಅವಳ ದೇಹದ ಸ್ಟ್ರಕ್ಚರ್ ಯಾವುದೇ ಹುಡುಗರ ಮೋಹಕವಾಗುತ್ತಿತ್ತು. ಅಷ್ಟೇ ಅಲ್ಲ, ಅನುಪಮಾ ಮೊದಲಿನಿಂದಲೂ ಸ್ವಲ್ಪ ಮಾಡ್ರನ್ ಬಟ್ಟೆ, ಚಿಕ್ಕದಾದ ಬಟ್ಟೆ ಹಾಕುವುದು ಜಾಸ್ತಿ. ನಿರಂಜನ್ನ ಗೆಳೆಯರು ಅವನ ಮನೆಗೆ ಹೋಗಿದ್ದಾಗ ಕೆಲವು ಬಾರಿ ಅನುಪಮಾ ಶಾರ್ಟ್ಸ್ ಹಾಕಿದ್ದಳಂತೆ. ಬರ್ತ್ಡೇ ಪಾರ್ಟಿಗೂ ಶಾರ್ಟ್ ಫ್ರಾಕ್ ಹಾಕಿದ್ದಳಂತೆ. ಇದೆಲ್ಲವೂ ಅವನ ಗೆಳೆಯರಿಗೂ ಕಣ್ಣು ಕುಕ್ಕುತ್ತಿತ್ತು. ಹೀಗಿರುವಾಗ, ನಾನು ಮೊದಲೇ ಹೇಳಿದಂತೆ ಇದು ನಿಜವಾದ ಸ್ಟೋರಿ. ಸಂಪೂರ್ಣವಾಗಿ ಬರೆದಿದ್ದೇನೆ. ಅನುಪಮಾ ಮೂಲತಃ ಕುಮಟಾ ತಾಲೂಕಿನವಳಾಗಿದ್ದಳು. ಕಾಲೇಜಿನಲ್ಲಿ ಓದುವಾಗ ಹಲವು ಪಡ್ಡೆ ಹುಡುಗರ ಸ್ನೇಹದಿಂದ ಎಲ್ಲೋ ಹಾದಿ ತಪ್ಪಿ ಕೆಲವು ಕೆಟ್ಟ ಕೆಲಸ ಮಾಡಿ ಡಿಬಾರ್ ಆಗಿದ್ದಳು. ಕೆಲವರ ಮಾಹಿತಿಯ ಪ್ರಕಾರ ಅನುಪಮಾ ಕೆಲವು ಪಡ್ಡೆ ಹುಡುಗರೊಂದಿಗೆ ಸೇರಿ ಲೈಂಗಿಕ ಕೆಲಸದಲ್ಲಿ ತೊಡಗಿಕೊಂಡಿದ್ದಳಂತೆ. ಲೋಜ್ಲಿ ಸಿಕ್ಕಿ ಬಿದ್ದಿದ್ದಳಂತೆ. ಅನುಪಮಳಿಗೂ ಹುಡುಗರ ಅತಿಯಾದ ಸಲುಗೆ. ಯಾವುದೇ ಹುಡುಗರು ಹತ್ತಿರ ಸುಳಿದರೂ ಏನು ಹೇಳುತ್ತಿರಲಿಲ್ಲ. ನಿರಂಜನ್ನ ಗೆಳೆಯರನ್ನು ಆಕರ್ಷಿಸುತ್ತಿದ್ದಳು. ಹೀಗೆ ಹಲವು ವರ್ಷಗಳ ಬಳಿಕ ಎಲ್ಲವನ್ನೂ ಪಬ್ಲಿಕ್ ಮರೆತು ಬಿಟ್ಟಿವೆ. ಅವಳ ಹಿಸ್ಟರಿನೂ ಮರೆತು ಬಿಟ್ಟಿದ್ದಾರೆ. ಕೇವಲ ಕೆಲವರಿಗಷ್ಟೇ ನೆನಪಿದೆ. ಅನುಪಮಾ ಹೇಗೆ ಆಕರ್ಷಿಸುತ್ತಿದ್ದಳು ಅಂದರೆ, ನಿರಂಜನ್ನ ಗೆಳೆಯರು ಮನೆಗೆ ಬರುತ್ತಿದ್ದರೆ ಎಂಬ ಸುದ್ದಿ ಕೇಳಿದ ದಿನ ತನ್ನ ದೇಹಾಕರ್ಷಣೆ ಜಾಸ್ತಿ ಆಗುವಂತೆ, ಅಂದರೆ ಉಬ್ಬಿದ ಮೊಲೆಗಳು ಎದ್ದು ಕಾಣುವಂತೆ ಟಾಪ್, ಹಾಗೂ ಎದ್ದು ಕಾಣುವಂತೆ ತಿಕ, ಬಗ್ಗಿದಾಗ ಮೊಲೆ ನಡುವು ಕಾಣುವಂತೆ, ಬಗ್ಗಿದಾಗ ತೊಡೆಗಳು ಕಾಣುವಂತ ಡ್ರೆಸ್ ಹಾಕುತ್ತಿದ್ದಳು. ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವರಿಬ್ಬರೇ ಇರುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅವಳ ಬರ್ತ್ಡೇ ನಿಮಿತ್ತ ಎಲ್ಲರೂ ಸೇರಿ ಗೋವಾದಲ್ಲಿ ಒಂದು ರೆಸಾರ್ಟ್ಗೆ ಹೋದರು. ಅಲ್ಲಿ ಅನುಪಮಾಳ ಬಟ್ಟೆಯ ಮೋಹಕ ನೋಟ ಯಾವುದೇ ಪಡ್ಡೆ ಹುಡುಗರ ಸಾಮಾನು ನಿಗುರುವಂತೆ ಮಾಡುತ್ತಿತ್ತು. ಚಿಕ್ಕ ಚಿಕ್ಕ ಸ್ಕರ್ಟ್ ಬೀಚ್ಲಿ ಅನುಪಮಾ ನಡೆದಾಡುವಾಗ ಗಾಳಿಗೆ ಸ್ವಲ್ಪ ಮೇಲಕ್ಕೆ ಆಗುತ್ತಿತ್ತು ಹಲವಾರು ಬಾರಿ. ನಿರಂಜನ್ನ ಗೆಳೆಯರು ಹಿಂದಿನಿಂದ ನಡೆದುಕೊಂಡು ಬರುವಾಗ ಅದೆಷ್ಟು ಬಾರಿ ಅನುಪಮಳ ಚಡ್ಡಿ ನೋಡಿರಬಹುದು, ತಿಕವನ್ನು ನೋಡಿರುತ್ತಾರೆ. ಹಾಗೆ ಬಾತ್ ರೂಮ್ಗೆ ಹೋಗಿ ಅನುಪಮಳ ನೆನೆಸಿಕೊಂಡು ಸಾಮಾನಿನ ಮೇಲೆ ಕೈ ಆಡಿಸಿಕೊಂಡು ಔಟ್ ಮಾಡಿಕೊಂಡಿರುತ್ತಾರೆ. ನಿರಂಜನ್ ಒಬ್ಬ ಒಳ್ಳೆಯ ವ್ಯಕ್ತಿ, ಯಾಕಂದರೆ ಅವನು ಅನುಪಮಾ ಯಾವುದೇ ಡ್ರೆಸ್ ಹಾಕಿದರೂ ಏನು ಹೇಳುತ್ತಿರಲಿಲ್ಲ. ಅವನಿಗೂ ತನ್ನ ಹೆಂಡತಿ ಸೆಕ್ಸಿಯಾಗಿ ಕಾಣಬೇಕೆಂದು ಇತ್ತು. ನಿರಂಜನ್ನ ಗೆಳೆಯರಿಗೆ ಅವನ ಹೆಂಡತಿಯ ಮೇಲೆ ಮೋಹವು ಬೆಳೆಯುತ್ತಾ ಹೋಯಿತು. ಆದರೆ ಅನುಭವಿಸುವ ಹಂಬಲವನ್ನು ನೆನೆಯುತ್ತಾ ಕಳೆದರು. ಹೀಗಿರುವಾಗ ಮಾರನೆಯ ದಿನ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಹೇಳಿ ರೆಸಾರ್ಟ್ ನ ಒಂದು ರೂಮ್, ಅಂದರೆ ನಿರಂಜನ್ ನ ರೂಮ್ಗೆ ತಾಗಿಕೊಂಡೇ ಒಂದು ಪ್ರೈವೇಟ್ ರೂಮ್ ಇತ್ತು. ಅಲ್ಲಿ ಎಷ್ಟು ಬೇಕಿದ್ದರೂ ಮೋಜು ಮಸ್ತಿ ಮಾಡಬಹುದು. ಯಾವುದೇ ರೆಸ್ಟ್ರಿಕ್ಷನ್ ಇರಲಿಲ್ಲ. ಹುಡುಗರೊಂದಿಗೆ ಹುಡುಗಿಯರು, ಹುಡುಗರೊಂದಿಗೂ ಇರಬಹುದು. ಅನುಪಮಾ ಒಂದು ಫ್ರಾಕ್ ಹಾಕಿದ್ದಳು, ಆಕಾಶ ಬಣ್ಣದ ಫ್ರಾಕ್. ಅದರಲ್ಲಿ ಅವಳ ಬಿಳಿದಾದ ತೊಡೆಗಳು ಎದ್ದು ಕಾಣುತ್ತಿತ್ತು. ಹಿಂದಿನಿಂದ ಅವಳ ಉಬ್ಬಿದ ಟಿಕಗಳೆರಡೂ ಸ್ಕರ್ಟ್ಲಿ ಇನ್ನಷ್ಟು ಸೆಕ್ಸಿ ಆಗಿ ಕಾಣುತ್ತಿತ್ತು. ನಿರಂಜನ್ನ ಗೆಳೆಯರು ಅವನ ಹೆಂಡತಿಯನ್ನೇ ಜೊಲ್ಲು ಸುರಿಸುತ್ತಾ ನೋಡುತ್ತಿದ್ದರು. ಅದನ್ನು ಅನುಪಮಾ ಕೂಡ ಗಮನಿಸಿ ಅವಳಿಗೂ ಆಸೆ ಆಗಿರಬಹುದು. ಅಷ್ಟೇ ಅಲ್ಲ, ಕೆಳಗೆ ಒದ್ದೆನೂ ಆಗಿರಬಹುದು.
ಹೀಗಿರುವಾಗ ಡ್ರಿಂಕ್ಸ್ ಮಾಡಲು ಶುರು ಆಯಿತು. ಬುಡ್ವೈಸರ್, ಕಿಂಗ್ ಫಿಷರ್ ಬಿಯರ್ ಪೆಗ್ನ ಹಾಕಲು ಶುರು ಮಾಡಿದರು. ಗೆಳೆಯರೆಲ್ಲ ಸೇರಿ ನಿರಂಜನ್ಗೆ ಜಾಸ್ತಿ ಡ್ರಿಂಕ್ಸ್ ಮಾಡಿಸಿದರು. ಅನುಪಮಾಳಿಗೂ ಪೆಗ್ ಮೇಲೆ ಪೆಗ್ ಕೊಟ್ಟರು. ಅವಳು ಟೈಟಲು ನುಲಿದಾಡುತ್ತ ನಿರಂಜನ್ನ ಗೆಳೆಯರ ಮೈ ಮೇಲೆಲ್ಲ ಬೀಳುತ್ತಿದ್ದಳು. ಆ ಹೆಳೆಯಲ್ಲಿ ಅವನ ಗೆಳೆಯರು ಅವಳ ಮೈ ಕೈ ಮುಟ್ಟುತ್ತಿದ್ದರು. ನಿರಂಜನ್ ಎದ್ದು ನಿಧಾನ ತೂರಾಡುತ್ತ ರೂಮ್ಗೆ ಹೋಗಿ ಮಲಗಿದನು. ಅಡ್ಡ ಬಿದ್ದನು. ಅನುಪಮಾ ನಿರಂಜನ್ನ ಗೆಳೆಯರೊಂದಿಗೆ ಡ್ರಿಂಕ್ಸ್ ಮಾಡುತ್ತ ತೂರಾಡುತ್ತ ಮೈ ಮರೆತಳು, ನುಲಿಯುತ್ತಿದ್ದಳು. ಹಾಗೆ ಒಬ್ಬ ಗೆಳೆಯ ಅನುಪಮಾಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿದ. ಬಹಳ ದಿನದಿಂದ ನಿನ್ನ ಮೇಲೆ ಮೋಹಕವಾಗಿ ಆಸೆ ಆಗಿದೆ ನಮಗೆಲ್ಲ ಅಂದರು. ಅವಳು ಸ್ವಲ್ಪ ನಕ್ಕಳು. ಹಾಗೆಯೇ ಅವನು ಅನುಪಮಳ ಮೊಣಕಾಲ ಕೆಳಗೆ ಕೈ ಹಾಕಿ, ಇನ್ನೊಂದು ಕೈ ಅವಳ ಭುಜದ ಹಿಂದೆ ಇತ್ತು. ಅವಳನ್ನು ಎತ್ತಿಕೊಂಡು ಲಿಪ್ ಕಿಸ್ ಕೊಟ್ಟನು ಬಾಯಿಗೆ. ಹಾಗೆ ಇನ್ನೊಬ್ಬ ಅವಳ ಎರಡು ಕಾಲನ್ನು ಅಗಲಿಸಿದ. ಆಗ ಅವಳ ಫ್ರಾಕ್ ಮೇಲಕ್ಕೆ ಹೋಗಿ ತೊಡೆಯು ಸಂಪೂರ್ಣವಾಯಿಗೂ ಕಂಡಿತು. ಹಾಗೆಯೇ ಅವಳ ಟಾಪ್ ಹಾಗೂ ಫ್ರಾಕ್ ತೆಗೆದರು, ಪ್ಯಾಂಟಿನೂ ತೆಗೆದರು. ಈಗ ಅನುಪಮಾ ಸಂಪೂರ್ಣ ಬೆತ್ತಲಾದಳು. ಅವಳು ನೀಟ್ ಆಗಿ ಶೇವ್ ಮಾಡಿಕೊಂಡಿದ್ದರಿಂದ ಅವಳ ತುಲ್ಲು ಚಿಕ್ಕ ಮಕ್ಕಳ ತುಲ್ಲಿನಂತೆ ಕಾಣುತ್ತಿತ್ತು. ಒಬ್ಬ ಗೆಳೆಯ ಅವಳ ತುಲ್ಲನ್ನು ಸಂಪೂರ್ಣವಾಗಿ ಒಳ್ಗೆ ಹೇಗೆ ಇದೆ ಅಂತ, ಹಾಗೆಯೇ ತುಲ್ಲೊಳ್ಗೆ ಕೈ ಬೆರಳು ಹೊಕ್ಕಿಸಿ ಹೇಳಿದ, ಇಲ್ಲಿ ನೋಡಿ ನಮ್ಮ ನಿರಂಜನ್ನ ಹೆಂಡತಿಯ ತುಲ್ಲು ಅಂತ. ಅವಳ ತುಲ್ಲಿಗೆ ಬೆರಳು ಹಾಕಿ ಆಡಿಸಿ ತುಲ್ಲಿಗೆ ಬಾಯಿ ಹಾಕಿ ಚೀಪುತ್ತಿದ್ದ. ಹಾಗೆಯೇ ನಾಲ್ವರು ಅವಳನ್ನು ಉಲ್ಟಾ ಎಬ್ಬಿಸಿ ಎತ್ತಿಕೊಂಡರು. ಇನ್ನೊಬ್ಬ ಅವಳ ತಿಕಕ್ಕೆ ಹಾಕಿ ಹೊಕ್ಕಿಸಿದ. ಸುಮಾರು ಅರ್ಧ ಅಂಗೈ ಅವಳ ತಿಕದೊಳ್ಳಕ್ಕೆ ಹೊಕ್ಕಿತು. ಅವನ ಕೈ ರಾಡಿ ಆಗಿರಬಹುದು. ಯಾವುದೇ ಹುಡುಗಿಯಾಗಿರಲಿ ತಿಕಕ್ಕೆ ಕೈ ಹಾಕಿದಾಗ ಮೀನಿನಂತೆ ನುಲಿಯುತ್ತಾರೆ. ಹುಡುಗರಿಗಂತೂ ತಿಕ ಕೇಯುವುದು ಅಂದರೆ ತುಂಬಾ ಇಷ್ಟವಂತೆ. ಸೋಫಾ ಮೇಲೆ ಬೀಳಿಸಿ ಅವಳ ಎರಡು ಕಾಲನ್ನು ಅಗಲಿಸಿ ತುಲ್ಲು ಚೀಪಲು ಶುರು ಮಾಡಿದರು. ಸುರಾ ಸುಂದರಾಂಗಿ ಒಳ್ಳೆಯ ಸೂಳೆಯಂತೆ ಕಂಗೊಳಿಸುತ್ತ ಅನುಪಮಳ ಮೊಲೆಯನ್ನು ಹಿಸುಕುತ್ತಾ, ತುಲ್ಲು ಚೀಪುತ್ತಾ, ಅವಳ ತುಲ್ಲಿನ ಚರ್ಮ ಅಗಲಿಸಿ ತುಲ್ಲೊಳಕ್ಕೆ ತುಣ್ಣಿ ಹೊಕ್ಕಿಸಿ ಕೇಯಲು ಶುರು ಮಾಡಿದರು. ಅವಳು ಅತಿಯಾಗಿ ಡ್ರಿಂಕ್ಸ್ ಮಾಡಿ ತೇಲಾಡುತ್ತಿದ್ದಳು. ಕೇಯುವ ಸುಖ ಬೇರೆ. ನಿರಂಜನ್ನ ಗೆಳೆಯರೆಲ್ಲ ಒಬ್ಬೊಬ್ಬರಂತೆ ತುಣ್ಣಿ ಹಾಕುತ್ತ ಕೇದು ತುಲ್ಲೊಳಗೆ ವೀರ್ಯ ತುಂಬಿಸಿದರು. ಇನ್ನೊಬ್ಬ ಅವಳ ಮುಖದ ಮೇಲೆಲ್ಲ ವೀರ್ಯ ತುಂಬಿಸಿದ. ಮುಖವೆಲ್ಲ ವೀರ್ಯ ರಸ. ನಿರಂಜನ್ನ ಎರಡನೇ ಗೆಳೆಯ ಹರೀಶ್ ನಾಯಕ್, ಅವನಂತೂ ಅನುಪಮಾಳ ಬಿಳಿಯ ತುಲ್ಲಿನ ಒಳಕ್ಕೆ ಅವನ ಕಪ್ಪು ತುಣ್ಣಿ ಹೊಕ್ಕಿಸಿ ಕೇಯುವಾಗ, ಆ ಹಮ್ ಅನ್ನುತ್ತಾ ಜೋರಾಗಿ ಕೇದು ಚಿಂದಿ ಚಿಂದಿ ಮಡಿದ. ಆಮೇಲೆ ತುಣ್ಣೆ ಹೊರಗೆ ತೆಗೆದು ತಿಕನ್ನು ಅಗಲಿಸಿದ. ಹೊಕ್ಕಲಿಲ್ಲ. ಆಮೇಲೆ ಅಲ್ಲೇ ಕಿಚನ್ ಲಿ ಕೊಬ್ಬರಿ ಎಣ್ಣೆ ಇದ್ದದನ್ನ ತಂದು ತಿಕದ ತೂತಿಗೆ ಸುತ್ತಲೂ ಹಚ್ಚಿ, ಇನ್ನಷ್ಟು ತಿಕದ ತೂತಿನ ಚರ್ಮವನ್ನು ಅಗಲಿಸಿ, ತುಣ್ಣಿ ನಿಧಾನ ಹೊಕ್ಕಿಸಿದ. ಅಂತೂ ಇಂತೂ ತುಣ್ಣೆ ಅನುಪಮಳ ತಿಕದ ಒಳಕ್ಕೆ ಹೋಯಿತು. ಕೇಯುವಾಗಲಂತೂ ಅತ್ಯಂತ ಸುಖವು ಸಿಕ್ಕಿರಬಹುದು ಹರೀಶ್ಗೆ. ತಿಕದ ಒಳಕ್ಕೆ ವೀರ್ಯ ರಸ ತುಂಬಿಸಿ ಹೊರಗೆ ತೆಗೆಯುವಾಗ ತಿಕದಿಂದ ಬಿಳಿಯಾದ ಲೋಳೆಯಂತ ರಸವು ಹೊರಕ್ಕೆ ನಿಧಾನ ಬೀಳುತ್ತಿತ್ತು. ಹಾಗೆ ಇನ್ನೊಬ್ಬ ಗೆಳೆಯ ತುಣ್ಣಿ ಹಾಕಿದ. ಅವನ ಹೆಸರು ಸೂರಜ್. ಹೀಗೆ ನಾಲ್ವರು ಗೆಳೆಯರು ನಿರಂಜನ್ನ ಹೆಂಡತಿ ಅನುಪಮಾಳನ್ನು ಚೆನ್ನಾಗಿ ಕೇದು, ತುಣ್ಣೆಯ ಚೂಲನ್ನು ತೀರಿಸಿಕೊಂಡರು. ಮಾರನೆಯ ದಿನ ನಿರಂಜನ್ಗೂ ತಿಳಿದಿರಲಿಲ್ಲ ತನ್ನ ಹೆಂಡತಿ ಕೇಯಿಸಿಕೊಂಡಿರುವುದು. ಆದರೆ ಅನುಪಮಳಿಗೆ ಕೇಯಿಸಿಕೊಂಡಿದ್ದೇನೆ ಅನ್ನುವುದು ತಿಳಿಯಿತು. ಹೇಗೆಂದರೆ ಯಾವುದೇ ಹುಡುಗಿ ಒಮ್ಮೆ ತುಲ್ಲು ಕೇಯಿಸಿಕೊಂಡರೆ ಅವರಿಗೆ ಹೀಟ್ ಆಗುತ್ತೆ, ಹುಚ್ಚೆ ಕೆಂಪಗಾಗುತ್ತಿತ್ತು. ಅನುಪಮಳ ತಿಕವು ರೆಡ್ ಆಗಿ ಸ್ವಲ್ಪ ಊದಿಕೊಂಡಿತ್ತು. ಹೀಗೆ ಅನುಪಮಾಳನ್ನು ಅನುಭವಿಸಿದರು. ಸ್ಟೋರಿ ಇಷ್ಟ ಆಗಿದ್ದರೆ ಕಾಮೆಂಟ್ ಹಾಕಿರಿ.